ಹಲೋ, ವೆಲ್ಕಮ್ ಟು SP ಅಡುಗೆ ಮನೆ. ಇವತ್ತು ಖಾರ ಬೂಂದಿ ಹೇಗೆ ಮಾಡೋದು ಅಂತ ನೋಡೋಣ. ದಯವಿಟ್ಟು ಯಾರ್ಯಾರು ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗ್ದಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ನೋಡಿ, ಈಗ ಖಾರ ಬೂಂದಿ ತುಂಬಾ ಈಸಿಯಾಗಿರುತ್ತೆ. ನಾವು ಯಾಕೆ ಮನೇಲಿ ಮಾಡ್ಕೊಂಡು ತಿನ್ನಬಾರ್ದು ಅಲ್ವಾ? ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬಾ ಈಸಿ ರೆಸಿಪಿ. ನೋಡಿ, ಈ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ಪೂನಲ್ಲಿ 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1/4 ಟೀ ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಖಾರದ ಪುಡಿನೂ ಹಾಗೆ ಸೇರಿಸ್ಕೊಳ್ಳಿ. ಖಾರ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಎಲ್ಲ ಆದಮೇಲೆನೂ ಖಾರ ಮಿಕ್ಸ್ ಮಾಡ್ತೀವಲ್ವ. ಸೊ ಅದಕ್ಕೆ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಈ ಥರ ಒಂದು ಸ್ವಲ್ಪನೇ ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ಹಾಕ್ಬೇಡಿ, ಬುರ್ದೆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ದಿನಗಳು ಇಟ್ಕೊಬೋದು. ಏನಿಲ್ಲ ಅಂದ್ರೂ ಒಂದು 15 to 20 ಡೇಸ್ ಆದರೂ ಇಟ್ಕೊಳ್ಬೋದು. ಆಮೇಲೆ 1 ತಿಂಗಳು ಕೂಡ ಇಟ್ಕೊಬೋದು. ಬಟ್ 15 to 20 ಡೇಸ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ನೋಡಿ, ಈ ಥರ ಇದ್ದರೆ ಸಾಕು. ತೀರಾ ತೆಳುವಾಗಿ ಕೂಡ ಮಾಡ್ಕೊಳ್ಬೇಡಿ, ಇಷ್ಟಿದ್ರೆ ಸಾಕು. ಇದು ಪರ್ಫೆಕ್ಟಾಗಿದೆ. ಇಷ್ಟೇ ಫ್ರೆಂಡ್ಸ್. ನೋಡಿ, ಇಷ್ಟೇ ಬೇಕಾಗಿರೋದು. ಏನು ನಾವು ಬೂಂದಿ ಥರ ಮಾಡೋದಕ್ಕೆ ಇಷ್ಟೇ ಬೇಕು, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕು. ಮನೆಯಲ್ಲಿ ಇದು ಇದ್ದೇ ಇರುತ್ತೆ. ನೋಡಿ, ಈಗ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಸ್ವಲ್ಪ ತಗೊಂಡು ಈ ಥರ ಹಾಕ್ಕೊಳ್ಳಿ. ಅದು ಎಣ್ಣೆಗೆ ಒಳಗಡೆ ಹೋಗಬಾರ್ದು, ಹೋಗಿದ ತಕ್ಷಣ ಹಾಗೆ ಮೇಲೆ ಬರಬೇಕು. ನೋಡಿ, ಈ ಥರ ಜಾಲರ ಯೂಸ್ ಮಾಡ್ತಿದ್ದೀನಿ ನಾನು. ನಿಮ್ಮ ಮನೆಯಲ್ಲಿ ಈ ಥರ ಇಲ್ಲ ಅಂದರೆ ನಾರ್ಮಲ್ ಜಾಲರನೇ ಯೂಸ್ ಮಾಡ್ಬೋದು. ನೋಡಿ, ಒಂದು ಸೌಟಲ್ಲಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೆಳಗಡೆ ನೋಡ್ತಾ ಇರ್ಬೋದು, ಆ ಬಬಲ್ಸ್ ಥರ ಏನು ಬರ್ತಿದೆ ಅದು ಕರೆಕ್ಟಾಗಿ ಮೇಲೇ ಬರಬೇಕು, ಒಳಗಡೆ ಹೋಗಬಾರ್ದು. ಅಷ್ಟು ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಚೆನ್ನಾಗಿ ಎಣ್ಣೆ ಕಾದಿದ್ದಾದಮೇಲೆ ಈ ಥರ ಬಿಡಬೇಕು, ಇಲ್ಲಾಂದರೆ ಒಳಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಉಂಡೆ ಥರ ಕಟ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ನೊರೆ ಎಲ್ಲ ಹೋಗಬೇಕು. ಆಮೇಲೆ ನೀವು ತೆಗೆದು ಇಟ್ಕೊಳ್ಬೋದು. ನೋಡಿ, ಈ ಜಾಲರದಲ್ಲೂ ಕೂಡ ನೀವು ಈ ಥರ ಮಾಡ್ಕೊಳ್ಬೋದು. ನೋಡಿ, ನೊರೆ ಏನು ಬರ್ತಿದೆ ಇದೆಲ್ಲ ಆಗಿದ್ಮೇಲೆ ನೀವು ತೆಗಿಬೇಕಾಗತ್ತೆ. ನೋಡಿ, ಈ ಥರ ಆದಾಗ ತೆಗಿಬೇಕಾಗತ್ತೆ ನೀವು. ಅದಕ್ಕೆ ಮುಂಚೆ ತೆಗೆದ್ರೆ ಕ್ರಿಸ್ಪಿ ಆಗಿರಲ್ಲ, ಸಾಫ್ಟಾಗೇ ಇರುತ್ತೆ. ನೋಡಿ, ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ, ಎಲ್ಲ ಆಯಿತು. ಈಗ ಕಡಲೆ ಬೀಜ, ನೋಡಿ ಈ ಗ್ಲಾಸಲ್ಲಿ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಅದು ಕೂಡ ಅಷ್ಟೇ ಕ್ರಿಸ್ಪಿ ಆಗಬೇಕು. ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಈ ಜಾಲರ ಥರ ಇಲ್ಲ ಅಂತಂದ್ರು, ಈ ಥರ ಜಾಲರ ಇಲ್ಲ ಅಂತಂದ್ರೂ ನೀವು ಟೀ ಬಾಕ್ಸದ್ರಲ್ಲಿ ಏನಾದರೂ ದೊಡ್ಡದಿದ್ದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಇಷ್ಟಾಗಿದೆ, ಇಷ್ಟು ಸಾಕು. ತುಂಬ ಕ್ರಿಸ್ಪಿಯಾಗಿರುತ್ತೆ, ಇಷ್ಟಾದರೆ ಸಾಕು. ಈಗ ನಾವು ಏನು ಖಾರ ಬೂಂದಿನ ಮಾಡಿಟ್ಕೊಂಡಿದ್ದೀರಿ ಅದಕ್ಕೆ ಹಾಕ್ಕೊಳ್ಳೋಣ. ಈಗ ನೋಡಿ, ಕಡಲೆಪಪ್ಪು ಇದನ್ನು ಒಂದು ಗ್ಲಾಸಲ್ಲಿ, ಅದೇ ಗ್ಲಾಸಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಖಾರ ಬೂಂದಿಗೆ.
ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಏನಾದರೂ ಗೊಜ್ಜು ಅಥವಾ ಖಾರ ಮಾಡಿದಾಗ ಇದು ನಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಲಾಸ್ಟಲ್ಲಿ ಒಂದು ಬೆಳ್ಳುಳ್ಳಿ, ದೊಡ್ಡ ಬೆಳ್ಳುಳ್ಳಿನ ಜಜ್ಜಿ ನೋಡಿ ಈ ಥರ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಲೈಕ್ ಗ್ಯಾಸ್ ಸ್ಟವ್ನ ಫುಲ್ ಆಫ್ ಮಾಡಿಬಿಡಿ. ಆಫ್ ಮಾಡಿದಾದಮೇಲೆ ಈ ಥರ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮಾಡಿ ಆಮೇಲೆ ಹೇಳಿ ಎಷ್ಟು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಅದೇ ಎಣ್ಣೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು. ಈಗ ಏನಿದೆ ಅದನ್ನು ಅದ್ರ ಜೊತೆಗೆ ಸೇರಿಸ್ಕೊಂಬಿಡೋಣ. ಇದ್ರ ಜೊತೆಲೇ ಸೇರಿಸ್ಕೊಂಡು ಈಗ ನೋಡಿ, ಇದು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ದೊಡ್ಡ ಬಾಣಲಿ ತಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಫಸ್ಟೇ ಹಾಕ್ಕೊಂಡಿರ್ತೀರಲ್ವ, ಸೊ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನು ಸಾಲ್ಟು ಮತ್ತು ಅರ್ಧ ಟೀ ಸ್ಪೂನು ಖಾರ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅಷ್ಟೇ, ಖಾರ ಬೂಂದಿ ರೆಡಿ ಆಯಿತು. ತುಂಬ ಈಸಿ ಆಗಿರುತ್ತೆ, ಬಟ್ ನಾವು ಎಷ್ಟೋ ಕಷ್ಟ ಅಂದ್ಕೊಳ್ತೀವಿ ಅಷ್ಟೇ, ಬಟ್ ತುಂಬ ಈಸಿ ಇರುತ್ತೆ. ನೋಡಿದ್ರೆ ಈಸಿ ಕಷ್ಟನೇ ಅನಿಸುತ್ತೆ. ಒಂದು ಸತಿ ಯಾವ ಥರ ಮಾಡೋದು ಅಂತ ತಿಳ್ಕೊಂಬಿಟ್ರೆ ತುಂಬಾ ಈಸಿ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ ಮಾಡೋದು, ಇದಕ್ಕಿಂತ ಜಾಸ್ತಿ ಏನೂ ಮಾಡೋದೇ ಬೇಕಾಗಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಲೈಕ್ ನಮ್ಮ ಮನೆ ಹತ್ರ ಕೊಟ್ಟರೆ ಅವರು ತಿಂದರು. ಆ್ಯಕ್ಚುಲಿ ತಿಂದುಬಿಟ್ಟು ತುಂಬ ಚೆನ್ನಾಗಿದೆ ಅಕ್ಕ, ಟೇಸ್ಟ್ ಮಾತ್ರ ಅಂತ ಹೇಳಿದರು. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನನ್ನ ವಿಡಿಯೋನ ಯಾರ್ಯಾರು ನೋಡ್ತಿದ್ರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಫುಲ್ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.